ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮುಸ್ಲಿಮರನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬಲಿಪಶು ಮಾಡೋದಕ್ಕೆ ದೇಶದ ಪ್ರಧಾನಿಯಿಂದ ಹಿಡಿದು ಬಿಜೆಪಿಯ ಕಟ್ಟ ಕಡೆಯ ಕಾರ್ಯಕರ್ತನವರೆಗೆ, ಸಂಘ ಪರಿವಾರದಿಂದ ಹಿಡಿದು ಹಿಂದುತ್ವದ ಹೆಸರಿನಲ್ಲಿ ನಡೆಸಿಕೊಂಡು ಹೋಗುವಂತಹ ಒಂದಷ್ಟು ಗೂಂಡಾ ಪಡೆಗಳವರೆಗೆ ದಿನಕ್ಕೊಂದು ಉಪಾಯ ಹುಡುಕ್ತಾನೆ ಇರ್ತಾರೆ. ಅದರಲ್ಲಿ ಬಹಳ ದೊಡ್ಡ ಉಪಾಯ ಅಂದ್ರೆ ಗೋ ಹತ್ಯೆ, ಗೋ ಮಾಂಸ, ಗೋ ಸಾಗಾಟ. ಇದನ್ನ ಯಾವ ರೀತಿ ಅಸ್ತ್ರವಾಗಿ ಬಳಸ್ತಾರೆ ಅಂದ್ರೆ, ಮಾರುವುದು ಹಿಂದೂಗಳು, ದುಡ್ಡು ಮಾಡ್ಕೊಳ್ಳೋದು ಹಿಂದೂಗಳು. ಆ ಹಿಂದೂಗಳು ಮುಸ್ಲಿಮರಿಗೆ ವ್ಯಾಪಾರ ಮಾಡಿ ಹಸುವನ್ನ, ಆ ನಂತರ ಹೋಗಿ ಸಂಘಿಗಳಿಗೆ, ಗೂಂಡಾಗಳಿಗೆ ಇನ್ಫಾರ್ಮೇಶನ್ ಕೊಟ್ಟು, ಆ ಸಂಘಿಗಳು ನಡೆಸುವಂತಹ ಸರ್ಕಾರ ಅಥವಾ ಪಕ್ಷಕ್ಕೆ ವೋಟ್ ಹಾಕಿ ಅದೇ ಮುಸ್ಲಿಮರ ವಿರುದ್ಧ ಹಲ್ಲೆ, ದಾಳಿ, ಹಿಂಸೆ, ಕೊಲೆ ಎಲ್ಲ ಮಾಡಿಸ್ತಾರೆ. ಈಗ ಮುಸ್ಲಿಮರು ಇದಕ್ಕೊಂದು ಪರಿಹಾರ ಕಂಡುಕೊಂಡಿದ್ದಾರೆ. ಅದನ್ನ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯರೂಪಕ್ಕೆ ತಂದಿದ್ದಾರೆ. ಅವರು ಕಾರ್ಯರೂಪಕ್ಕೆ ತಂದಿರುವಂತಹದ್ದು ಸಿಂಪಲ್. ಏನು ಅಂದ್ರೆ, ನಾವು ಗೋವನ್ನ ಖರೀದಿಸೋದಿಲ್ಲ, ಬಕ್ರೀದ್ಗೆ ಗೋವನ್ನ ಬಲಿ ಕೊಡೋದಿಲ್ಲ. ಸಿಂಪಲ್, ಮುಗೀತು. ಲಕ್ಷಾಂತರ ಹಿಂದೂಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಸರ್ಕಾರ ಶೇಕ್ ಆಗಿದೆ. ಗೋಹತ್ಯೆ ನಿಬಂಧನೆಗಳನ್ನ ಸಡಿಲಗೊಳಿಸೋದರ ಬಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಹೊಸದಾಗಿ ಬಂದಿರುವಂತಹ ಬಿಜೆಪಿ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆ ಮಟ್ಟಕ್ಕೆ ಮುಸ್ಲಿಮರ ಆ ಗೋ ವ್ಯಾಪಾರ ನಿಷೇಧ ಅಥವಾ ಗೋ ವ್ಯಾಪಾರದ ಬಹಿಷ್ಕಾರ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಏನೇನ್ ಆಗ್ತಿದೆ ಪಶ್ಚಿಮ ಬಂಗಾಳದಲ್ಲಿ, ಹೇಗೆ ಹಿಂದೂಗಳು ಶಾಕಲ್ಲಿದ್ದಾರೆ, ಹಿಂದೂ ವ್ಯಾಪಾರಿಗಳು, ಅದರಲ್ಲೂ ರೈತರು, ಪ್ಲಸ್ ಹೇಗೆ ಅಲ್ಲಿನ ಬಿಜೆಪಿ ಸರ್ಕಾರ ಶೇಕ್ ಆಗಿದೆ, ತಮ್ಮದೇ ಬಾಣ ತಮಗೆ ಬಂದು ಬಡಿತಾ ಇದ್ರೆ ಹೇಗೆ ಶೇಕ್ ಆಗಿದೆ ಬಿಜೆಪಿ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನೇನು 2-3 ದಿನಕ್ಕೆ ಬಕ್ರೀದ್ ಹಬ್ಬ ಇದೆ. ಬಕ್ರೀದ್ ಅಂದ್ರೆ ಬಲಿ ಕೊಡುವಂತಹ ಹಬ್ಬ. ಅವರು ಯೂಶುವಲ್ ಆಗಿ ಹಸುವನ್ನ ಬಲಿ ಕೊಡ್ತಾರೆ, ಎತ್ತನ್ನ ಬಲಿ ಕೊಡ್ತಾರೆ, ಕುರಿ, ಮೇಕೆ, ಟಗರು ಎಲ್ಲವನ್ನು ಬಲಿ ಕೊಡ್ತಾರೆ. ಅವರವರ ಸಾಮರ್ಥ್ಯ ಅಥವಾ ಅವರವರ ಇಚ್ಛಾನುಸಾರವಾಗಿ ಅದನ್ನು ಅವರು ಶತಮಾನಗಳಿಂದ ಮಾಡಿಕೊಂಡು ಬರ್ತಿದ್ದಾರೆ. ಬಟ್ ಇಲ್ಲಿರುವಂತಹ ಒಂದು ಕೇಸರಿ ಮನಸ್ಥಿತಿಯ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂತು, ಈ ಬಿಜೆಪಿ ಅನ್ನುವಂಥದ್ದು ಮನುಷ್ಯರ ನಡುವೆ ಭೇದ ಮಾಡಿ, ಹಿಂದೂ ಮುಸ್ಲಿಂ ಮಾಡಿ, ಅವರನ್ನ ಕಚ್ಚಾಡಿಸಿ, ಅವರ ಜೀವನ ಹಾಳು ಮಾಡಿ, ಅವರ ಮನೆಗಳಿಗೆ ಬೆಂಕಿ ಹಚ್ಚಿ ಗಲಭೆ ಮಾಡಿಸಿ, ಇದೆಲ್ಲ ಮಾಡಿ ಆ ಮೂಲಕ ಅಧಿಕಾರಕ್ಕೆ ಬರುವ ಬಿಜೆಪಿ ಅದನ್ನ ಒಂದು ರಾಜಕೀಯ ಮಾಡ್ಕೊಳ್ತು. ಏನು, ಮುಸ್ಲಿಮರ ಆಹಾರದ ಹಕ್ಕನ್ನ, ಮುಸ್ಲಿಮರದ ಆಹಾರ ಪದ್ಧತಿಯನ್ನ ಒಂದು ರಾಜಕೀಯ ಮಾಡ್ಕೊಳ್ತು. ಇವರು ಗೋ ಮಾಂಸ ತಿಂತಾರೆ, ಗೋವು ನಮಗೆ ಪವಿತ್ರ. ಇತಿಹಾಸವನ್ನ ಒಂದು ಸಲ ತಿರುವು ಹಾಕಿದ್ರೆ, ಇವರದೇ ಸೋಕಾಲ್ಡ್ ಪುರಾಣಗಳು ಅದು ಇದನ್ನ ತಿರುವು ಹಾಕಿದ್ರೆ, ಗೋಮಾಂಸವನ್ನ ತಿನ್ನೋದಕ್ಕೆ ಜಗತ್ತಿನಲ್ಲಿ ಆರಂಭಿಸಿದ್ದು ಯಾರು ಅಂತ ಇವರಿಗೆ ಗೊತ್ತಾಗತ್ತೆ. ಎಂಥ ನೀಚರು ಇವರು ಅಂದ್ರೆ, ಇವರು ತಿನ್ನೋವಾಗ ಸರಿ, ಬೇರೆಯವ್ರು ತಿನ್ನೋವಾಗ ತಪ್ಪು. ಅಂತಹ ಕೊಳಕು ಮನಸ್ಥಿತಿಯ ಜನ ಇವರು. ಸರಿ, ಹಾಳಾಗೋಗ್ಲಿ. ಈಗಿನ ಕಾಲಕ್ಕೆ ಬರೋದಾದ್ರೆ, ಸೊ ಹಸುವನ್ನು ಇಟ್ಕೊಂಡು ಸಾಕಷ್ಟು ರಾಜಕೀಯ, ಅದರ ಹೆಸರಲ್ಲಿ ವೋಟ್ ಮಾಡ್ಕೊಳ್ತಾರೆ, ಅದರ ಹೆಸರಲ್ಲಿ ಮುಸ್ಲಿಮರನ್ನ ಕೊಲ್ತಾರೆ, ಬಡಿತಾರೆ, ಹಿಂಸೆ ಮಾಡ್ತಾರೆ, ಅವಮಾನಿಸ್ತಾರೆ, ಇಡೀ ಸಮುದಾಯವನ್ನ ಟೆರರಿಸ್ಟ್ಗಳ ತರ ಬಿಂಬಿಸ್ತಾರೆ, ಏನೆಲ್ಲ ಮಾಡ್ತಾರೆ. ಆದ್ರೆ ಗೋಮಾಂಸದ ರಫ್ತನ್ನು ಮಾತ್ರ ನಿಷೇಧ ಮಾಡೋದಕ್ಕೆ ಇವ್ರ ಕೈಲಿ ಯೋಗ್ಯತೆ ಇಲ್ಲ. ಪ್ಲಸ್ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ ಯಾರು ಮುಟ್ಟದೇ ಇರಂಗೆ ಮಾಡುವಂತಹ ಧೈರ್ಯ ತಾಕತ್ತೂ ಇವ್ರಿಗಿಲ್ಲ. ಬರೀ ಡೋಂಗಿ ಏನಂದ್ರೆ, ಜನರಿಗೆ ತಪ್ಪು ದಾರಿಗೆ ಎಳ್ಕೊಂಡು ಹೋಗಿ ತಮಗಾಗಬೇಕಾದ ಲಾಭ ಮಾಡ್ಕೊಂಡು ಬರೋದು. ಕೇರಳದಲ್ಲಿ ಗೋಮಾಂಸ ತಿನ್ಬೇಡಿ ಅಂತ ಹೇಳುವ ಧೈರ್ಯ ಇಲ್ಲ, ಇವರೇ ಬಿಜೆಪಿ ಅವರೇ ತಿನ್ಕೊಂಡು ಸಾಯ್ತಾರೆ. ನಾರ್ತ್ ಈಸ್ಟ್ಗೆ ಹೋದ್ರೆ ಅಲ್ಲೂ ಸಹ ಬೀಫ್ ಅನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಧೈರ್ಯ ಇಲ್ಲ, ಅಲ್ಲಿ ಮೆಟ್ಟು ತಗೊಂಡು ಹೊಡಿತಾರೆ ಜನ ಬೀಫ್ ಅನ್ನ ಬ್ಯಾನ್ ಮಾಡ್ತೀನಿ ಅಂದ್ರೆ. ಗೋವಾಗೆ ಹೋದ್ರೆ ನಾವೇ ಒಳ್ಳೆ ಬೀಫ್ ಕೊಡ್ತೀವಿ ಅಂತ ಬಿಜೆಪಿನೇ ಘೋಷಣೆ ಮಾಡ್ಕೊಳ್ಳುತ್ತೆ. ಆದರೆ ಬೇರೆ ರಾಜ್ಯಗಳಲ್ಲಿ ಮಾತ್ರ, ಎಲ್ಲಿ ಅವರ ರಾಜಕೀಯ ಗೋವಿನ ಹೆಸರಿನಲ್ಲಿ ನಡೆಯುತ್ತೋ ಅಲ್ಲಿ ಮಾತ್ರ ಆಗುವಂಥದ್ದು. ಸೊ ವಿಷಯ ಎಲ್ಲೆಲ್ಲಿಗೂ ಹೋಗೋದು ಬೇಡ, ವಿ ವಿಲ್ ಕಮ್ ಬ್ಯಾಕ್ ಟು ದ ವೆಸ್ಟ್ ಬೆಂಗಾಲ್. ಸೊ ಏನಾಯ್ತು ಈ ಬಾರಿ, ಬಿಜೆಪಿ ಅಧಿಕಾರಕ್ಕೆ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಂತು. ಆಸ್ ಯೂಶುವಲ್ ನರೇಂದ್ರ ಮೋದಿಯಿಂದ ಹಿಡಿದು ಕಟ್ಟ ಕಡೆಯ ಕಾರ್ಯಕರ್ತನವರೆಗೆ ಹಿಂದೂ ಕತರೆ ಮೇಹೆ, ಹಿಂದೂ ಅಪಾಯದಲ್ಲಿದ್ದಾನೆ ಅಂತ ಸುಳ್ಳು ಪಳ್ಳು ಬೊಗಳಿ ಅಧಿಕಾರ ಪಡ್ಕೊಂಡ್ರಲ್ಲಿ. ಬಂದ ತಕ್ಷಣನೇ ತಮ್ಮ ತೀಟೆ ತೀರ್ಸ್ಕೊಳ್ಬೇಕಲ್ಲ, ಗೋಹತ್ಯೆಗಳಿಗೆ ಇದ್ದಂತಹ ನಿಬಂಧನೆಗಳು, ಷರತ್ತುಗಳನ್ನ ಇನ್ನೂ ಟೈಟ್ ಮಾಡಿದ್ರು.
14 ವರ್ಷ ವಯಸ್ಸಾಗದ ಯಾವ ಗೋವನ್ನು ಸಹ ಹತ್ಯೆ ಮಾಡಬಾರ್ದು ತಿನ್ನೋದಕ್ಕೆ. ಅದಕ್ಕೆ ಒಂದು ಸರ್ಟಿಫಿಕೇಟ್ ತೋರಿಸ್ಬೇಕು, ವೆಟರ್ನರಿ ಡಾಕ್ಟರಿಂದ ಸರ್ಟಿಫಿಕೇಟ್ ಇರಬೇಕು, ವಯಸ್ಸು ದೃಢೀಕರಣ ಆಗಬೇಕು. ಏನೇನೋ ತಗೊಂಡು ಬಂದ್ರು. ಸ್ಲಾಟರ್ ಹೌಸ್ ಅಲ್ಲಿ ಮಾತ್ರನೇ ಅದನ್ನ ಕಡಿಬೇಕು, ಎಲ್ಲೆಲ್ಲೂ ಕಡಿಯಂಗಿಲ್ಲ. ಸ್ಲಾಟರ್ ಹೌಸ್ ಅಲ್ಲಿ ಮಾತ್ರ ಕಡಿಬೇಕು, ಅದು 14 ವರ್ಷ ದಾಟಿರಬೇಕು. ಹೀಗೆ ಅವ್ರಿಗೆ ಇಚ್ಛೆ, ಮನಸ್ಸೋ ಇಚ್ಛೆ ಏನೋ ಒಂದು ಕೇಳಿದ್ರೆ ನಮಗೆ ದೇವರು, ನಮಗೆ ದೇವರು. ಗೋಶಾಲೆಗಳಿಗೆ ಹೋದ್ರೆ ಅವುಗಳ ಪರಿಸ್ಥಿತಿ ನೋಡಿದ್ರೆ ಇವ್ರ ದೇವರುಗಳ ಪರಿಸ್ಥಿತಿ ಅರ್ಥ ಆಗತ್ತೆ. ಅದನ್ನ ಕಾಪಾಡೋ ಯೋಗ್ಯತೆ ಇರಲ್ಲ. ಬೀದಿಗಳಲ್ಲಿ ಪಾಪ ದನಗಳು ಒದ್ದಾಡಿ ಸಾಯ್ತಿರ್ತವೆ, ಅವುಗಳನ್ನ ಕಾಪಾಡೋ ಯೋಗ್ಯತೆ ಇರಲ್ಲ. ಸೊ ಏನ್ ಮಾಡಿದ್ರು, ಇದೆಲ್ಲ ಟೈಟ್ ಮಾಡಿದ ತಕ್ಷಣನೇ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಮುಖಂಡರು, ಧಾರ್ಮಿಕ ಗುರುಗಳು ಒಂದು ಸಲಹೆಯನ್ನ ಅಥವಾ ಆದೇಶವನ್ನೇ ಇಡೀ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟರು. ಈ ಬಾರಿ ಬಕ್ರೀದ್ನಲ್ಲಿ ನೀವು ಹಸುವನ್ನ ಬಲಿ ಕೊಡೋದು ಬೇಡ. ಬಕ್ರಾ ಕೊಡಿ, ಮೇಕೆ, ಕುರಿ, ಟಗರು ಏನೋ ಒಂದು ಕೊಡಿ. ಇದು ಯಾಕೆ ಬೇಕು? ನಾವು ದುಡ್ಡು ಕೊಟ್ಟು ಅವರಿಗೆ ದುಡ್ಡು ಸೇರಿಸಿ ಅವ್ರಿಗೆ ಬಿಸ್ನೆಸ್ ಕೊಟ್ಟು ಅವರೇ ನಮ್ಮ ಮೇಲೆ ದೂರು ಸಲ್ಲಿಸಿ ಅವರಿಂದ ನಾವು ಟಾರ್ಚರ್ಗೆ ಒಳಗಾಗಿ 6 ತಿಂಗಳು 1 ವರ್ಷ ಜೈಲಿಗೆ ಹೋಗಿ ಫೈನ್ ಕಟ್ಟಿ ಅವಮಾನ ಅನುಭವಿಸಿ ಟೆರರಿಸ್ಟ್ಗಳು ಅನ್ನಿಸ್ಕೊಂಡು, ಧರ್ಮದ್ರೋಹಿಗಳು ಅನ್ನಿಸ್ಕೊಂಡು, ದೇಶದ್ರೋಹಿಗಳು ಅನ್ನಿಸ್ಕೊಂಡು ಇಷ್ಟೆಲ್ಲ ನಮ್ಗೆ ಯಾಕೆ ಬೇಕು? ಹಸು ತಿನ್ನೋದೇ ಇಲ್ಲ ನಾವು, ಬೀಫ್ ಬೇಡವೇ ಬೇಡ ನಮ್ಗೆ, ಹಸುನ ಕಡಿಯೋದು ಇಲ್ಲ ನಾವು, ನಮಗೆ ಹಸು ಬೇಡವೇ ಬೇಡ ಅಂತ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಕ್ರೀದನ್ನು ನಂಬ್ಕೊಂಡು ಲಕ್ಷಾಂತರ ಹಿಂದೂಗಳು ಬದುಕ್ತಿರ್ತಾರೆ. ಸ್ವಲ್ಪ ವಯಸ್ಸಾದ ಹಸುಗಳು, ಕೆಲಸಕ್ಕೆ ಬಾರದ ಹಸುಗಳು, ಎತ್ತುಗಳು, ಈ ರೀತಿ ದನಗಳು ಯಾವುದೆಲ್ಲ ನಿರುಪಯುಕ್ತ ಸ್ಥಿತಿಗೆ ಬಂದಿರ್ತವೆ, ಯಾವುದೇ ಕಾರಣಕ್ಕೆ, ವಯಸ್ಸಿನ ಕಾರಣಕ್ಕೋ ಅಥವಾ ಗಾಯ ಆಗಿನೋ, ಕಾಯಿಲೆ ಬಂದು ಏನೋ ಒಂದು, ಅವುಗಳನ್ನ ಕೃಷಿಗೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಇರಲ್ಲ. ಅಂತಹ ಪರಿಸ್ಥಿತಿಗೆ ತಲುಪಿರುವಂತಹ ದನಗಳನ್ನ ಬಕ್ರೀದ್ ಸಂದರ್ಭದಲ್ಲಿ 1ಕ್ಕೆ 4 ಪಟ್ಟು ಲಾಭಕ್ಕೆ ಮಾರ್ಕೊಳ್ತಾರೆ. ಒಂದು 20-25 ಸಾವಿರ ಸಾಮಾನ್ಯವಾಗಿ ಸೇಲ್ ಆಗುವಂತಹ ಹಸು ಬಕ್ರೀದ್ ಸಮಯದಲ್ಲಿ ಮುಸ್ಲಿಮರಿಗೆ ಅಷ್ಟು ಅವಶ್ಯಕತೆ ಅನ್ನೋ ಕಾರಣಕ್ಕಾಗಿ ಅವರು 1 ಲಕ್ಷದವರೆಗೆ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ಪಶ್ಚಿಮ ಬಂಗಾಳದಲ್ಲಿ. ಸೊ ಇವ್ರಿಗೆ, ರೈತರಿಗೆ 1ಕ್ಕೆ 4 ಪಟ್ಟು ಲಾಭನೂ ಆಗುತ್ತೆ. ಆ ಹಣದಲ್ಲಿ ಸ್ವಲ್ಪ ಉಳಿಸ್ಕೊಳ್ತಾರೆ, ಇನ್ನೊಂದು ಹಸುನು ಖರೀದಿ ಮಾಡಿಕೊಂಡು ಹಾಲಿಗೆ, ಅದು ಇದಕ್ಕೆ, ಹೈನೋದ್ಯಮಕ್ಕೆ ಎಲ್ಲಕ್ಕೂ ಬಳಸ್ಕೊಳ್ತಾರೆ. ಸೊ ರೈತರಿಗೆ ತುಂಬಾ ಅನುಕೂಲ ಆಗ್ತಿತ್ತು. ಕೋಟ್ಯಾಂತರ ರೂಪಾಯಿ ಅವರಿಗೆ ಬಿಸ್ನೆಸ್ ಆಗ್ತಾ ಇತ್ತು ಪ್ರತಿ ವರ್ಷ. ಈ ವರ್ಷ ಯಾವಾಗ ಮೌಲ್ವಿಗಳು ಅಥವಾ ಮುಸ್ಲಿಂ ನಾಯಕರು ಈ ಕರೆ ಕೊಟ್ರೋ, ಮುಸ್ಲಿಮರು ಸರಿ ನಾವು ಮಾಡಲ್ಲ, ಖರೀದಿ ಮಾಡಲ್ಲ, ಹಸುಗಳನ್ನು ಖರೀದಿ ಮಾಡಲ್ಲ, ನಮಗೆ ಬೇಡ, ಬೀಫೇ ಬೇಡ ನಮ್ಗೆ, ನಾವು ಬೀಫೇ ತಿನ್ನಲ್ಲ, ಬೇರೆ ಏನಾದ್ರು ತಿನ್ಕೊಳ್ತೀವಿ, ನಮ್ಗೆ ಬೇರೆ ಆಯ್ಕೆ ಇದೆಯಲ್ಲ ಅಂತಂದ್ರು. ಪಶ್ಚಿಮ ಬಂಗಾಳದಲ್ಲಿ ಹಸುಗಳನ್ನು ಮಾರುಕಟ್ಟೆಯಿಂದ ವಿಡಿಯೋಗಳು ಬಂತು. ವ್ಯಾಪಾರಕ್ಕೆ ಅಂತ ತಂದಿದ್ರಲ್ಲ ಹಸುಗಳು, ಅವು ವ್ಯಾಪಾರ ಆಗದೆ ಕಣ್ಣೀರು ಹಾಕ್ತಾ ಇದ್ದಂತಹ ಮಹಿಳೆಯರು, ಹಿಂದೂ ಮಹಿಳೆಯರು, ಹಿಂದೂ ಜನ ಗೋಳಾಡ್ತಿದ್ದಾರೆ, ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ, ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಮ್ಮ ಜೀವನ ಹಾಳು ಮಾಡ್ತಾ ಇದ್ದೀರಿ ನೀವು ಅಂತ. ಬಿಜೆಪಿ ಸರ್ಕಾರ, ಸುವೇಂದು ಅಧಿಕಾರಿ ಸರ್ಕಾರ, ನಿಮ್ಮಂತಹ ನೀಚರು ಆಡಳಿತಕ್ಕೆ ಬಂದ್ಬಿಟ್ರಲ್ಲ ಅಂತ. ಆದ್ರೆ ಈ ಒದ್ದಾಡ್ತಿರೋ ಜನರಲ್ಲಿ 3/4 ಜನ ಇಷ್ಟು ವರ್ಷ ಏನ್ ಮಾಡ್ತಿದ್ದು ಅಂದ್ರೆ, ಮುಸ್ಲಿಮರಿಂದ ದುಡ್ಡು ತಗೊಂಡು ಅವ್ರಿಗೆ ದನ ಕೊಟ್ಟು ಅದೇ ವಿಚಾರವನ್ನ ಈ ದನ ಕಾಯೋಕೆ ಅಂತಲೇ ಇದಾರಲ್ಲ ಗೂಂಡಾ ಪಡೆಗಳು, ಆ ಪಡೆಗಳಿಗೆ ಇನ್ಫಾರ್ಮೇಶನ್ ಕೊಟ್ಟು ಅವ್ರ ಕಡೆಯಿಂದ ಮುಸ್ಲಿಮರಿಗೆ ಹಿಂಸೆ ಮಾಡಿಸಿ, ಕೊಲೆಗಳನ್ನು ಮಾಡಿಸಿ, ಪೊಲೀಸರಿಂದ ಟಾರ್ಚರ್ಗಳನ್ನು ಏನು ಬೇಕಾದ್ರೂ ಕೊಡಿಸಿ ಮತ್ತೆ ಹೋಗಿ ಈ ದನ ಕಾಯೋ ಪಕ್ಷಕ್ಕೇನೆ ಓಟ್ ಹಾಕಿ ಬರೋದು. ಮುಸ್ಲಿಂ ದ್ವೇಷ ಮೈ ತುಂಬ ತುಂಬಿಕೊಳ್ಳೋದು. ಆದ್ರೆ ಬಕ್ರೀದು ಅಥವಾ ಇನ್ಯಾವುದೋ ಹಬ್ಬ ಅಥವಾ ಸಾಮಾನ್ಯವಾಗಿ ಮಾರುಕಟ್ಟೆಗೆ ಬಂದಾಗ, ದನ ಕರ್ಕೊಂಡು ಬಂದಾಗ ಮುಸ್ಲಿಮರು ಬರ್ತಾರೆ, ಕೊಂಡ್ಕೊಳ್ತಾರೆ ಅಂತ ಕಾಯ್ಕೊಂಡು ಕೂತಿರೋದು ಬಾಯಿ ಬಿಟ್ಕೊಂಡು. ಈಗೇನಾಯ್ತು? ಬರ್ಲಿಲ್ಲ. ಲಕ್ಷಾಂತರ ದನಗಳನ್ನ ವಾಪಸ್ ಮನೆ ಕರ್ಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ. ಯಾಕೆ ಅವ್ರಿಗೆ ಲಾಸು ಅನ್ನೋದಾದ್ರೆ, ಒಂದು ಹಸು ಕೆಲವು ವರ್ಷ ಆದ್ಮೇಲೆ ಹಾಲು ಕೊಡೋದನ್ನ ನಿಲ್ಲಿಸ್ಬಿಡುತ್ತೆ. 10-12 ವರ್ಷ ಆದ್ಮೇಲೆ ಮುಗೀತದ್ರ ಕತೆ. ಆಮೇಲೆ ಏನ್ ಮಾಡ್ಬೇಕು? ಅದನ್ನ ದಿನ ಸಾಕ್ಬೇಕು ಅಂದ್ರೆ ಅದಕ್ಕೆ ಮೇವು ಹಾಕಬೇಕು. ಸತ್ತು ಹೋದ್ರೆ ಅದನ್ನ ಎತ್ತಿ ಬಿಸಾಕೋದಕ್ಕೆ ಖರ್ಚು ಮಾಡಬೇಕು. ಸುಮ್ಮನೆ ಇರುತ್ತೆ, ಅದಕ್ಕೆ ಊಟ ಹಾಕ್ಬೇಕಲ್ವಾ? ಇಷ್ಟೆಲ್ಲ ಖರ್ಚುಗಳ ಬದಲಾಗಿ ಅದನ್ನ ಮಾರ್ಬಿಟ್ರೆ ಅದಕ್ಕೊಂದು ಹಣ ಬರುತ್ತೆ, ಒಳ್ಳೆ ಹಣನೇ ಬರುತ್ತೆ. ಬಕ್ರೀದ್ ಸಮಯದಲ್ಲಿ ಇನ್ನೊಂದು ಹಸುವನ್ನು ತಗೋಬಹುದು, ಒಂದಷ್ಟು ಹಣನು ಉಳಿತಾಯ ಮಾಡ್ಕೊಳ್ಳಬಹುದು. ಅದನ್ನು ಬಿಟ್ಟು ಸಾಕೋ ಅವಶ್ಯಕತೆನೂ ಇರಲ್ಲ, ಏನೂ ಇರಲ್ಲ.
ಆರಾಮಾಗಿ ಆ ಸೈಕಲ್ ನಡ್ಕೊಂಡು ಹೋಗುತ್ತೆ. ಹೊಸ ಹಸು ಬರುತ್ತೆ, ಹೋಗುತ್ತೆ, ಹಳೇದು ಹೋಗುತ್ತೆ, ಹೊಸ ಹಸು ಬರುತ್ತೆ. ಈ ಬಾರಿ ಅದು ಕಟ್ ಆಗೋಯ್ತು ಹಿಂದೂಗಳಿಗೆ. ಹಿಂದೂಗಳಿಗೆ ಅದು ಕಟ್ ಆಗಿದ ತಕ್ಷಣ ಒದ್ದಾಡ್ತಿದ್ದಾರೆ ಈಗ. ಅವರೆಲ್ಲ ಪಾಪ ಸಣ್ಣ ಪುಟ್ಟ ರೈತರು, ಅರ್ಧ ಎಕರೆನೂ ಇರಲ್ಲ ಅವ್ರ ಬಳಿ. ಕೆಲವರೆಲ್ಲ ಬರೀ ಹಸು ನಂಬ್ಕೊಂಡೆ ಬದುಕ್ತಿರ್ತಾರೆ. ಆ ಹಸು ಹಾಲು ಕೊಡೋದು ನಿಲ್ಲಿಸ್ಬಿಡ್ತು ವಯಸ್ಸಿನ ಕಾರಣಕ್ಕೆ ಅಂತಂದ್ರೆ, ಇನ್ನೊಂದು ಹಸು ತಗೊಳ್ಳೋದಕ್ಕೆ ದುಡ್ಡು ಬೇಕಲ್ಲ. ಯಾರು ಕೊಡ್ತಾರೆ ದುಡ್ಡು? ಈ ಹಸು ಹೆಸರಲ್ಲಿ ಗೂಂಡಾಗಿರಿ ಮಾಡ್ಕೊಂಡು ಓಡಾಡುವಂತಹ ಪುಡಾರಿಗಳು ಕೊಡ್ತಾರ ದುಡ್ಡು? ಅವರೇ ಅಲ್ಲಿ ರೋಲ್ ಕಾಲ್ ಮಾಡ್ಕೊಂಡು ಸ್ಕ್ಯಾನರ್ಗಳು ಹಾಕೊಂಡು ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇರ್ತಾರೆ ಅವರು. ಈ ಬಿಜೆಪಿ ಸರ್ಕಾರ ಕೊಡುತ್ತಾ? ಯಾರು ಕೊಡಲ್ವಲ್ಲ. ಅಲ್ಲಿಗೆ ಮುದಿ ಹಸುನ ಮನೇಲಿ ಕಟ್ಕೊಂಡು ಅದಕ್ಕೆ ಮೇವು ಹಾಕೊಂಡು ಅದು ಸತ್ತಾಗ ಅದಕ್ಕೆ ಎತ್ತು ಬಿಸಾಕೋದಕ್ಕೆ ಒಂದಷ್ಟು ಹಣ ಖರ್ಚು ಮಾಡ್ಕೋಬೇಕು. ಬಟ್ ಅದು ಸತ್ತೋದ ತಕ್ಷಣ ಮನೆಯಲ್ಲಿ ದನನೇ ಇರಲ್ಲ. ಆದಾಯದ ಮೂಲನೇ ಕಟ್ಟು. ಎಲ್ಲ ನೆನೆಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾರೆ ಹಿಂದೂಗಳು. ಬಟ್ ಮುಸ್ಲಿಮರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ನಿಮ್ಮ ಮಾತೆ, ಮನೆಯಲ್ಲಿ ಕರ್ಕೊಂಡೋಗಿ ಭದ್ರವಾಗಿ ನೋಡ್ಕೊಳ್ಳಿ. ಅದ್ಯಾಕೆ ಮಾರ್ಕೆಟ್ಗೆ ತಂದಿದ್ದೀರಿ ಮಾತೆನ ಅಂತ? ಯಾಕೆ ತಂದಿದ್ದೀರಿ ಮಾರ್ಕೆಟ್ಗೆ ಮಾತೆನ? ಆ ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗತ್ತೆ. ಇಂಟರ್ನೆಟ್ ಅಲ್ಲಿ ಹೋಗಿ ನೋಡಿ. ನಾನು ಅಂಥದ್ದೆಲ್ಲ ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಸಾಲುಗಟ್ಟಿ ಟ್ರ್ಯಾಕ್ಟರ್ಗಳು ಅಥವಾ ಇನ್ನೇನೋ ಎತ್ತಿನ ಗಾಡಿಗಳಲ್ಲಿ ಹಸುಗಳನ್ನ ಎತ್ಕೊಂಡು ಬಂದಿರೋದು ಮಾರೋದಕ್ಕೆ ಅಂತ. 1 ಲಕ್ಷದವರೆಗೆ ವ್ಯಾಪಾರ ಆಗ್ತಾವಂತೆ. ನಿರುಪಯುಕ್ತ ಹಸುಗಳು ಅಥವಾ ಎತ್ತುಗಳು ಅಥವಾ ದನಗಳು 1 ಲಕ್ಷದವರೆಗೆ ಒಂದೊಂದು. ಈ ಬಾರಿ ಪೂರ್ತಿ ಕಟ್ಟಾಯಿತು. ಅಲ್ಲಿಗೆ ಹಿಂದೂಗಳು ಶಾಕ್ ಅಲ್ಲಿದ್ದಾರೆ ಈಗ. ಪಶ್ಚಿಮ ಬಂಗಾಳದಲ್ಲಿ ಯಾರು ಇದನ್ನ ನಂಬ್ಕೊಂಡಿದ್ದಾರೆ? ಕಡಿಮೆ ಜನ ಇಲ್ಲ, ಲಕ್ಷಾಂತರ ಜನ ಇದನ್ನ ನಂಬ್ಕೊಂಡಿದ್ದಾರೆ. ಲಕ್ಷಾಂತರ ಜನ. ಸಣ್ಣ ಪುಟ್ಟ ರೈತರದೆಲ್ಲ ಹಾಗೇನೆ ಅಲ್ವಾ? ಒಂದು ಹಸು ಹೋದ ತಕ್ಷಣ ಇನ್ನೊಂದು ಕೊಂಡ್ಕೋಬೇಕು, ದುಡ್ಡಿಲ್ಲ ಅಂದ್ರೆ ಇದನ್ನು ಮಾರ್ತಾರೆ. ಅದನ್ನ ಇನ್ನೊಂದೇನೋ ಸ್ವಲ್ಪ ದುಡ್ಡು ಹಾಕೋದು ಇನ್ನೇನೋ ಮಾಡಿ ಇನ್ನೊಂದು ತರ್ತಾರೆ. ಅದು ಕಟ್ಟಾಯ್ತು. ಯಾವಾಗ ಹಿಂದೂಗಳ ಕಡೆಯಿಂದ ಈ ರೀತಿ ರೋದನೆ ಕೇಳಬಂತು, ಶಾಪ ಕೇಳಬಂತು, ಗಲಾಟೆಗಳಾಯ್ತು, ಪ್ರತಿಭಟನೆಗಳಾಗೋದಕ್ಕೂ ಶುರುವಾಗಿದಾವೋ, ಈ ಸರ್ಕಾರದ ವಿರುದ್ಧ ಚೀತು ಅಂತ ಉಗಿತಾ ಇದ್ದಾರೋ, ಓಟ್ ಹಾಕಿದ್ದು ಅವರೇನೆ ಮುಕ್ಕಾಲು ಭಾಗ. ಆಗ ಸರ್ಕಾರನೂ ಶೇಕ್ ಆಗಿದೆ ಈಗ. ಈಗ ಹೇಳ್ತಾ ಇದೆ, ಇಲ್ಲ ನೀವು ಕುರ್ಬಾನಿ ಕೊಡಿ ಪರವಾಗಿಲ್ಲ, ಆದ್ರೆ ರಕ್ತ ರಸ್ತೆಗೆ ಬರದ ಹಾಗೆ ನೋಡ್ಕೊಳ್ಳಿ. ರಕ್ತ ರಸ್ತೆಗೆ ಬರದ ಹಾಗೆ ನೋಡ್ಕೊಳ್ಳಿ. ಕ್ಲೋಸ್ಡ್ ರೂಮುಗಳಲ್ಲಿ ಬಲಿ ಕೊಡಿ, ಓಪನ್ ಅಲ್ಲಿ ಕೊಡಬೇಡಿ. ಇಂಥದ್ದನ್ನ ನೀವು ಒಪ್ಕೊಂಡು ಬೇಕಾದ್ರೆ ದನ ತಗೊಂಡು ಹೋಗಿ ಅಂತ ಈಗ ಮುಸ್ಲಿಮರನ್ನು ಪುಸಲಾಯಿಸೋ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಅಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಮುಸ್ಲಿಮರು ಪಟ್ಟು ಹಿಡ್ದಂಗೆ ಹೇಳ್ತಾ ಇದ್ದಾರೆ, ಬೇಡವೇ ಬೇಡ, ನಮ್ಗೆ ಯಾಕೆ ಆ ಬಾಧೆ, ಯಾಕೆ ನಮ್ಗೆ ಯಾಕೆ ಆ ಕಷ್ಟ, ನಾವು ಕೊಂಡ್ಕೊಳ್ಳೋದು ಬೇಡ, ನಿಮ್ಮಿಂದ ಅನ್ನಿಸ್ಕೊಳ್ಳೋದು ಬೇಡ, ನಿಮ್ಮ ಕಷ್ಟ ನಿಮಗೆ, ನಮ್ಮ ಕಷ್ಟ ನಮಗೆ ಅಂತ ಸುಮ್ಮನಾಗಿದ್ದಾರೆ. ಅಲ್ಲಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಇನ್ನೊಂದಷ್ಟು ಮುಖ ಉಗಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಯಾಕಂದ್ರೆ ಇದು ಇವತ್ತು ನಾಳೆಗೆ ಮುಗಿಯೋ ಕೆಲಸ ಅಲ್ಲ. ದನಗಳು, ಹಸುಗಳು, ಎತ್ತುಗಳು ನಿರಂತರವಾಗಿ ಹೊರೆಯಾಗ್ತಾ ಹೋಗ್ತವೆ ರೈತರಿಗೆ. ಸಣ್ಣ ಪುಟ್ಟ ರೈತರಿಗೆ ಅದು ದೊಡ್ಡ ಹೊರೆ. ಅದು ಸುಮ್ಮನೆ ಸಾಕೋದಿದೆಯಲ್ಲ, ಯಾವುದೇ ಲಾಭ ಇಲ್ಲದೆ ಅಥವಾ ಯಾವುದೇ ಉಪಯೋಗಕ್ಕೆ ಬಾರದಂತಹ ಹಸುವನ್ನ ಅಥವಾ ದನಗಳನ್ನ, ಅದು ಒಂದು ಮನುಷ್ಯನನ್ನ ಸುಮ್ಮನೆ ಸಾಕದಂಗೆ ಅದು ರೈತರ ಕೈಯಲ್ಲಿ ಆಗಲ್ಲ. ಈ ದೇಶದ ರೈತರ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ಎಲ್ಲ ಸಣ್ಣ ಪುಟ್ಟ ರೈತರುಗಳು ಇರ್ತಾರೆ. ಇನ್ನು ಈ ಕಡೆ ಬರೋದಾದ್ರೆ ಇವರ ನೀಚ ರಾಜಕಾರಣವನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ ಮುಸ್ಲಿಮರು. ನಿಮ್ಮ ಮಾತೆ ಅಲ್ವಾ, ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ರಿ, ಇದನ್ನ ಯಾರು ಮುಟ್ಟದೇ ಇರಂಗ್ ನೋಡ್ಕೊಳ್ರಿ ಅಂತ. ತಾಕತ್ತಿದೆಯಾ ಸರ್ಕಾರಕ್ಕೆ? ಮೋದಿಗಿದೆಯಾ ತಾಕತ್ತಿದೆಯಾ, ದಮ್ಮಿದೆಯಾ, ಧೈರ್ಯ ಇದೆಯಾ? ಸಾಧ್ಯನೇ ಇಲ್ಲ. ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಜಗತ್ತಿನಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ, ಲಾರ್ಜೆಸ್ಟ್ ಕಂಟ್ರಿ ನಮ್ಮ ದೇಶ, ಲಾರ್ಜೆಸ್ಟ್ ಕಂಟ್ರಿ ನಮ್ಮ ದೇಶ. ಕಡಿದು ಬೇರೆ ದೇಶಗಳಿಗೆ ಕಳಿಸ್ಬೋದು, ದುಡ್ಡು ಮಾಡ್ಕೊಳ್ಬಹುದು. ಸುಮಾರು 30-35 ಸಾವಿರ ಕೋಟಿ ಬಿಸ್ನೆಸ್ ಆಗುತ್ತೆ ವರ್ಷಕ್ಕೆ. ಅದೆಲ್ಲ ಮಾಡಬಹುದು. ಆದರೆ ಇಲ್ಲಿರುವ ಬಡಪಾಯಿ ಒಬ್ಬ ಮುಸ್ಲಿಮನೋ ದಲಿತನೋ ಗೋಮಾಂಸ ತಿಂದು ಪೌಷ್ಟಿಕ ಆಹಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಗೋಮಾಂಸ ತಿಂದ್ರೆ ಇವ್ರಿಗೆ ಎಲ್ಲೆಲ್ಲೋ ಉರಿ, ಎಲ್ಲ ರಂಧ್ರಗಳಲ್ಲೂ ಉರಿ ಈಗ ಅನುಭವಿಸ್ತಾರೆ. ಯಾರು ಡಬಲ್ ಗೇಮ್ ಆಡ್ತಿದ್ರಲ್ಲ ರೈತರು, ಈ ಕಡೆ ದುಡ್ಡುಗೋಸ್ಕರ ಮಾರೋದು ಅವರೇ, ಈ ಕಡೆ ಹಿಡ್ಕೊಡೋದು ಅವರೇ, ದ್ವೇಷ ಕಾರೋದು ಅವರೇ, ನಾವು ಹಿಂದೂಗಳು, ಹಸು ನಮ್ಮ ತಾಯಿ ಅಂತ ಹೇಳ್ಕೊಂಡು ಓಡಾಡೋದು ಅವರೇ. ಅವರಿಗೆ ಈ ಬಾರಿ ಸರಿಯಾದ ಪೆಟ್ಟು ಬಿದ್ದಿದೆ. ಬಟ್ ಅಮಾಯಕ ರೈತರು ಸಹ ಸಾಕಷ್ಟು ಜನ ಪೆಟ್ಟು ತಿಂದಿದ್ದಾರೆ. ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇರುವಂತಹ ಒಂದು ರೀತಿಯಾದಂತಹ ಸನ್ನಿವೇಶ.
ಅಲ್ಲಿ ಮುಸ್ಲಿಮರ ನಿರ್ಧಾರದಿಂದ ಹಿಂದೂಗಳು ಶೇಕ್ ಆಗಿದ್ದಾರೆ, ಶಾಕಲ್ಲಿದ್ದಾರೆ. ಸರ್ಕಾರನು ಶೇಕ್ ಆಗಿದೆ, ಸಡಿಲಿಸ್ತೀವಿ ನಾವು ಷರತ್ತುಗಳನ್ನ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಮುಸ್ಲಿಮರು ಪಟ್ಟು ಹಿಡಿದು ಹೇಳ್ತಿದ್ದಾರೆ, ನಥಿಂಗ್ ಡೂಯಿಂಗ್, ನಮಗೆ ಬೇಡವೇ ಬೇಡ. ಸೊ ಈ ನಿರ್ಧಾರನ ಇಡೀ ದೇಶದಲ್ಲಿ ಮುಸ್ಲಿಮರು ಕೈಗೊಂಡ್ರೆ ತುಂಬಾ ಒಳ್ಳೆಯದು. ಬಿಜೆಪಿನ ಎಲ್ಲಿ ಹೇಗೆ ಪ್ರಶ್ನೆ ಕೇಳಬೇಕು, ಎದುರಿಸ್ಬೇಕು, ಅದನ್ನ ಹಿಂದೂ ರೈತರೇ ಮಾಡ್ಕೊಳ್ತಾರೆ. ಸರಿಯಾಗಿ ಪಾಠ ಕಲಿಸ್ತಾರೆ ಇವರು ಡಬಲ್ ಗೇಮ್ಗಳಿಗೆ. ನೋಡೋಣ ಅದಾಗತ್ತಾ ಅಥವಾ ಪಶ್ಚಿಮ ಬಂಗಾಳಕ್ಕೆ ಸೀಮಿತ ಆಗತ್ತಾ ಅಂತ. ಬಟ್ ಎಲ್ಲ ಕಡೆ ವ್ಯಾಪಿಸುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರಿಗೆ ಇದರಿಂದ ಒಂದ್ಸಲ ಒಂದು ರೀತಿ ನೆಮ್ಮದಿ ಸಿಕ್ಕಿದೆ. ನೆಮ್ಮದಿಯಾಗಿ ಹಬ್ಬ ಆಚರಿಸ್ಕೊಳ್ತಾರೆ, ಅಥವಾ ದಿನ ಅವರು ತಿನ್ನೋ ಆಹಾರದ ಬಗ್ಗೆ ಅವ್ರು ನೆಮ್ಮದಿಯಾಗಿ ಇರ್ತಾರೆ. ಅಷ್ಟಂತೂ ಆಗುತ್ತೆ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.